ಪ್ರೀತಿ ಅನ್ನೋದು ಸಮುದ್ರ ಆಳದಲ್ಲಿ ಸಿಗೋ ಮುತ್ತಿನ ಥರ. ಅದನ್ನು ನಾವು ಪಡ್ಕೋಬೇಕಂದ್ರೆ ಆಳಕ್ಕಿಳಿಲೇಬೇಕು. ಕೈಯೋ ಸಿಹಿಯೋ ನೀರನ್ನು ಕುಡಿಲೇಬೇಕು. ಜೀವನ ಅನ್ನೋ ಪಯಣದಲ್ಲಿ ಮೊದಲು ಯಾರು ಬರ್ತಾರೆ ಅನ್ನೋದಲ್ಲ, ಕೊನೆ ತನಕ ಯಾರು ಇರ್ತಾರೆ ಅನ್ನೋದೇ ಮುಖ್ಯ. ಇದು ಇವನ ಕತೆ. ಎಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡೋಕ್ಕೇನೋ ನಿಮಗೆ. ರೋಷನ್ನು ಕಾಲ್ ಮಾಡ್ತಾ ಇದ್ದಾನೆ, ನಾನು ಕಾಲ್ ಮಾಡ್ತಾ ಇದ್ದೀನಿ. ಏನು ಮಚ್ಚ ಇದು ಬೆಳಬೆಳಿಗ್ಗೆನೆ? ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ, ಪ್ರೀತಿಸೋದು ಹೃದಯಕ್ಕೆ ಹಾನಿಕರ, ಹೆಣ್ಣು ಜೀವನಕ್ಕೆ ಹಾನಿಕರ. ಅರ್ಥ ಮಾಡು ಆಯ್ತು? ಮಚ್ಚ ನನಗೆ ತಗೊಳ್ಳು. ಸರಿ, ಇವತ್ತು ಸಂಜೆ ರೋಷನ್ ಬರ್ತಡೇ ಪಾರ್ಟಿಗೆ ನೋಟ್ ಮಾಡಿದ್ದಾನೆ, ಅದಕ್ಕೆ ನೀನು ಕಾಲ್ ಮಾಡಿದ್ದು. ಸಂಜೆ ಬೇಗ ರೆಡಿ ಆಗಿಬಿಡು, ನಾನೇ ಪಿಕ್ ಮಾಡ್ತೀನಿ. ಸರಿ ಕಣಪ್ಪ. ಓ ಮುಂಚಿ ಗುರು, ಹ್ಯಾಪಿ ಬರ್ಡೇ ಮಚ್ಚ. ಥ್ಯಾಂಕ್ ಯು ಮಗ. ಇನ್ಯಾರು ಬಂದಿಲ್ವಾ? ಬರ್ತಾರೆ ಮಗ, ವೇಟ್ ಮಾಡು ಮಗ. ಹ್ಯಾಪಿ ಬರ್ಡೇ ಮಗ. ಥ್ಯಾಂಕ್ ಯು ಮಗ. ಹ್ಯಾಪಿ ಬರ್ತ್ಡೇ ದೋಸ್ತ. ಥ್ಯಾಂಕ್ ಯು ಮಗ. ಮಗ ಪಾರ್ಟಿ ಕೊಡಿಸ್ತೀನಿ ಮಗ, ಕೊಡಿಸ್ತೀನಿ, ವೇಟ್ ಮಾಡು. ಪಾರ್ಟಿ ಫುಲ್ ಜೋರ್ ಅನ್ಸುತ್ತೆ. ಎಲ್ಲಿ ಕರ್ಕೊಂಡು ಹೋಗಿದ್ದೆ ದೀಪ ಹುಡುಗಿರ? ಬಂದಪ್ಪೇರು ಊರಪ್ಪ ಈಗ ಬಂದ. ಏನಾಯ್ತು ಅವನಿಗೆ? ನಿನ್ನೆ
ರಿಯಾನ್ ಕರ್ಕೊಂಡು ಹೊರಗೆ ಹೋಗಿದ್ದ ಖುಷಿಯಿಂದ ಮುಳುಗಿರ್ಬೇಕು, ಅದಕ್ಕೆ ಮಾತೇ ಬರ್ತಿಲ್ಲ ಅವನಿಗೆ. ಇನ್ನೂ ಬಿಟ್ಟಿಲ್ಲ ಅವನು. ಶಟಪ್. ಯಾಕೋ ಏನಾಯ್ತು? ಮಗ, ಅವಳು ನನ್ನ ಪರಿಚಯ ಆಗಿ 3 ತಿಂಗಳಾಯ್ತು. ಇದುವರೆಗೂ ಯಾರನ್ನು ನೋಡಿದ್ರು ನಾನು ಅವಳನ್ನ ಪ್ರೀತಿ ಮಾಡಕ್ ಶುರು ಮಾಡಿದೆ, ಪ್ರಪೋಸ್ ಕೂಡ ಮಾಡಿದೆ. ಆದರೆ ಅವಳಿಗೆ ಇವನಿಷ್ಟ ಅಂತೆ. ನನಗಿಂತ ಅವಳಿಗೆ ನಿನ್ನೆ ಬಂದ್ರೆ ಇವನು ಹೆಂಗೋ ಇಷ್ಟ ಅಲ್ಲ. ಏನು ಹೇಳ್ತಿದೀಯಾ? ನಿಜಾನೇ ಹೇಳ್ತಾ ಇದ್ದೀನಿ ಕಣೋ. ಇಲ್ಲಿ ನಿಂತಿದ್ದಾನಲ್ಲ, ದ ಫೇಮಸ್ ಹಾರ್ಟ್ ಬ್ರೋಕನ್ ರೋನಿ, ಇವನ್ನ ಕಂಡ್ರೆ ನಮ್ಮ ಹುಡುಗಿಗೆ ತುಂಬಾ ಇಷ್ಟ ಅಂತೆ ಕಣೋ. ಮಗ, ಲೆಟ್ ಮಿ ಎಕ್ಸ್ಪ್ಲೈನ್. ಏನೋ ಎಕ್ಸ್ಪ್ಲೇನ್ ಮಾಡ್ತೀಯಾ? ಫ್ರೆಂಡ್ಗಿಂತ ನಿನ್ನೆ ಪರಿಚಯ ಆದವಳ ಮೇಲೆ ಪ್ರೀತಿ ಆಗುತ್ತಾ ಅಂತ ಕೇಳಿದಾಗ ಏನಂದು ಗೊತ್ತಾ? ಹಾಯ್, ಹ್ಯಾಪಿ ಬರ್ಡೇ ಬೆಸ್ಟಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಇವತ್ತು ನಾನು ನಿಂಗೆ ಏನೋ ಒಂದು ಹೇಳ್ಬೇಕಿತ್ತು. ಏನು? ಹೇಳಿದ್ರೆ ಬೇಜಾರಾಗಲ್ವಾ? ಇಲ್ಲ, ಮಾಡ್ಕೊಳ್ಳಲ್ಲ. ಪಕ್ಕನಾ? ಪಕ್ಕ. ಪ್ರಾಮಿಸ್? ಪ್ರಾಮಿಸ್. ಪಕ್ಕನಾ? ಐ ಲವ್ ಯು. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯ ಕಣೋ. ಯಾವ್ದಾದ್ರು ಡ್ರಾಮಾ ಕಂಪ್ನಿಗೆ ಸೇರ್ಕೋ ಆಯ್ತಾ? ಒಳ್ಳೆ ಫೇಮ್ ಬರುತ್ತೆ. ಜೋಕ್ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಒಂದ್ ನಿಮಿಷ. ಹಾ, ಹೇಳಿ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಸಾರಿ, ಮನೆಯಿಂದ ಕಾಲ್ ಬಂದಿತ್ತು. ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ. ಸಾರಿ ರೋಷನ್, ನಾನು ಮುಂಚೆ ರಿಲೇಶನ್ಶಿಪ್ನಲ್ಲಿದ್ದೆ, ಬಟ್ ಇವಾಗ ಬ್ರೇಕಪ್ ಆಗಿದೆ. ಸೊ ನಂಗೀಗ ಇದೆಲ್ಲ ಇಷ್ಟ ಇಲ್ಲ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಪ್ರಿಯಾ, ಮಗ, ಇವಾಗಿನ ಜನ್ರೇಷನ್ ಬರೀ ಸಿಲ್ಲಿ ರೀಸನ್ಸ್ಗೆ ಲವ್ ಬ್ರೇಕಪ್ ಮಾಡ್ಕೋತಾ ಇದ್ದಾರೆ. ಇದು ಸರಿನಾ? ಮಚ್ಚ, ಇವಾಗಿನ ಕಾಲದಲ್ಲಿ ಲವ್ ಅಂದರೆ ಬೆಳಗ್ಗೆ ಆದರೆ ಮೇಕಪ್ಪು, ಸಾಯಂಕಾಲ ಆದರೆ ಬ್ರೇಕಪ್ಪು ಅಷ್ಟೇ. ಸ್ಟಾಪ್ ಇಟ್. ಏನ್ ಮಾಡ್ತಿದ್ಯಾ ರೋಷನ್? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಎಸ್, ಐ ಆಮ್ ಔಟ್ ಆಫ್ ಮೈ ಮೈಂಡ್ ಜಸ್ಟ್ ಬಿಕಾಸ್ ಆಫ್ ಯು. ಇದುವರೆಗೂ ಯಾವುದೇ ಹುಡುಗಿನ ಕಣ್ಣೆತ್ತು ನೋಡಿದರೂ ನಾನು ನಿನ್ನನ್ನು ಇಷ್ಟಪಟ್ಟೆ. ಆದರೆ ನೀನು ಈ ಸೆಕೆಂಡ್ ಹ್ಯಾಸ್ ಲಗೇಜ್ನ ಇಷ್ಟಪಟ್ಟೆ. ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಆರ್ ಯು ಮ್ಯಾಡ್? ಎಸ್, ಐ ಮ್ಯಾಡ್. ನನಗೆ ಗೊತ್ತು, ಅವ್ನು ಬ್ರೇಕಪ್ ಮಾಡ್ಕೊಂಡಿರೋದು ನನ್ನ ಜೊತೆನೆ. ಏನು ಹೇಳ್ತಿದ್ದೆ ರಿಯಾ? ಸಾರಿ, ಲೇಟ್ ಆಯಿತು. ಸಾರಿ. ಸೀರಿಯಸ್ಲಿ ರಾನಿ, 1 ಅವರಿಂದ ವೆಯ್ಟ್ ಮಾಡ್ತಿದ್ದೀನಿ. ಒನ್ ಸೆಕೆಂಡ್. ಸಾರಿ, ಊರ್ ಕಡೆಯಿಂದ ಫ್ರೆಂಡ್ಸ್ ಬಂದಿದ್ರು. ಪ್ಲೀಸ್ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಓಕೆನಾ? ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಚಾಕ್ಲೇಟ್. ಯಾವಾಗ ನೋಡಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್. ನಂಗೆ ಯಾವಾಗ ಟೈಮ್ ಕೊಡ್ತೀಯ ನೀನು? ಸಾರಿ, ನಂಗಿನ್ನಾಗಲ್ಲ. ಐ ಹ್ಯಾವ್ ಟು ಮೂವ್ ಆನ್. ಇಷ್ಟೆಲ್ಲ ಸಿಲ್ಲಿ ವಿಷಯಕ್ಕೆ ಚಿಕ್ಕ ವಿಷಯನ? ನನ್ನ ಬರ್ಡೇ ಯಾವತ್ತು ಅಂತನಾದ್ರೂ ನೆನಪಿದ್ಯಾ ನಿನಗೆ? ನೀನು ಯಾವತ್ತು ನನಗೆ ಪ್ರಪೋಸ್ ಮಾಡಿದ್ಯಾ ಅನ್ನೋದಾದ್ರೂ ನೆನಪಿದ್ಯಾ? ಓ ಕಮಾನ್ ರಿಯಾ, ಇಷ್ಟು ಸಿಲ್ಲಿ ರೀಸನ್ಗೆ ಬ್ರೇಕಪ್ಪ? ಸಿಲ್ಲಿನಾ? ನಿನಗಿದು ಸಿಲ್ಲಿನೇ ಇರ್ಬೋದು, ಆದರೆ ನನಗೆ ಇದೇ ಭಾವನೆಗಳು. ಎಲ್ಲಿ ನನ್ನ ಭಾವನೆಗಳಿಗೆ ಬೆಲೆ ಇರಲ್ವೋ ಅಲ್ಲಿ ನಾನು ಇರಲ್ಲ. ಗುಡ್ ಬಾಯ್. ಗುಡ್ ಬಾಯ್. Yes, it's true.
ನಿಮ್ಮ ಫ್ರೆಂಡ್ ಬ್ರೇಕಪ್ ಮಾಡ್ಕೊಂಡಿರೋದು ನನ್ನ ಜೊತೆನೆ. ಹಾಗಾದ್ರೆ ರೋನಿ 3 ವರ್ಷ ಪ್ರೀತಿಸಿರೋ ಹುಡುಗಿ ನೀನೇನಾ? ಮುಂಚೆನೇ ಹೇಳ್ಬೇಕಿತ್ತಲ್ಲ. ಅವ್ನು ನಿಮ್ಮ ಫ್ರೆಂಡ್ ಅಂತ ಗೊತ್ತಾಗಿದ್ರೆ ತಾನೇ ಹೇಳೋಕೆ. ಮಗ ನೀನಾದ್ರೂ ಹೇಳ್ಬೇಕಿತ್ತಲ್ಲೋ. ಹೇಳೋಣ ಅನ್ಕೊಂಡೆ ಮಗ, ನೀನು ಇಷ್ಟಪಡ್ತಿದ್ದೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ಮಗ ಪ್ರೀತಿ ಮಧುರ ತ್ಯಾಗಮರ ಅಂತ ಕೇಳಿಲ್ವಾ? ಅವನ ಹುಡುಗಿ ಅವನಿಗೆ ಬಿಟ್ಕೊಡು. ಹೌದು, ಅವ್ನು ಹೇಳ್ತಾ ಇರೋದು ನಿಜಾನೇ. ಸಾರಿ ರಾಣಿ. ರಾಣಿ